ಈಗ ಈ 12 ವರ್ಷಗಳ ಹಿಂದಿನ ಕೇಸು ಕೋರ್ಟಲ್ಲಿರೋದನ್ನು ತೆಗೆಸಿ SITಗೆ ಕೊಡ್ತಾ ಇರ್ತಕ್ಕಂಥದ್ದು. ನಾರಾಯಣ ಮತ್ತು ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರ್ತಕ್ಕಂಥ ಅಂದರೆ ಆನೆಯ ಮಾವುತ ಆತ. ಈ ಒಂದು ಕೇಸ್ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ. ನಾಗೇಂದ್ರ ಬಾಬು, ಈ ಆನೆ ಮಾವುತನ ಹತ್ಯೆ ಪ್ರಕರಣ ಮತ್ತು ಆತನ ಸಹೋದರಿಯ ಹತ್ಯೆ ಪ್ರಕರಣ ಇದೆಯಲ್ಲ, ಇದನ್ನು ಈಗ ಯಾಕೆ ಓಪನ್ ಮಾಡಲಾಗ್ತಾ ಇದೆ? ಇದರ ಪ್ರಾಮುಖ್ಯತೆ ಏನು? ಮತ್ತು ಧರ್ಮಸ್ಥಳದಲ್ಲಿ ಯಾವುದೇ ಕೇಸ್ ನಡೆದ್ರೂ ಅದನ್ನೀಗ ಓಪನ್ ಮಾಡಿ ತನಿಖೆ ಮಾಡಲಾಗುತ್ತಾ? ಏನು ಕತೆ ಅಂತ? ಶ್ರೀಲಕ್ಷ್ಮಿ ನೋಡಿ, ಡಬಲ್ ಮರ್ಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ರೀಓಪನ್ ಮಾಡಿಲ್ಲ. ಕೇವಲ ನಿನ್ನೆ SITಗೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಗಾಣಿಗ ಅವರು ನಾರಾಯಣ ಅವರ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಬಂದು ಅವರ ಮುಖೇನ ಕಂಪ್ಲೇಂಟನ್ನು ಕೊಡಿಸಿದ್ದಾರೆ SITಗೆ. ಬಹಳ ವರ್ಷಗಳ ಹಿಂದೆ ನಡೆದಂತಹ ತಮ್ಮ ತಂದೆ ತಾಯಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಇಬ್ಬರು ಮಕ್ಕಳು ಕೂಡ ಸುದೀರ್ಘವಾಗಿ ಒಂದು ಕಂಪ್ಲೇಂಟನ್ನು ಬರೆದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನೋಡಿ, ಆನೆ ಮಾವುತ ಕೊಲೆ ಪ್ರಕರಣ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಧರ್ಮಸ್ಥಳದ ಸುತ್ತಮುತ್ತ. ಇಲ್ಲಿಯವರೆಗೂ ಕೂಡ ಆ ಒಂದು ಕೊಲೆಯನ್ನು ಮಾಡಿದ್ದು ಯಾರು ಅನ್ನೋದು ಸ್ಪಷ್ಟವಾಗಿ ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಆ ಒಂದು ಪ್ರಕರಣ ಏನು ದಾಖಲಾಗಿತ್ತು, ಆನೆ ಮಾವುತನ ಕೊಲೆ ಪ್ರಕರಣ, ಅದು ರಿಪೋರ್ಟ್ ಸಲ್ಲಿಕೆ ಆಗಿತ್ತು. ಹಾಗಾಗಿ ಅದನ್ನು ಮತ್ತೊಮ್ಮೆ ತನಿಖೆ ಮಾಡಬೇಕು ಅಂತ ಹೇಳಿ ಕುಟುಂಬಸ್ಥರು ಹೈಕೋರ್ಟ್ ಮೊರೆ ಹೋಗಿದ್ರು. ಇದರ ಜೊತೆಗೆ ಮೈಸೂರಿನ ಇಲ್ವಾಲದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾರೊಬ್ಬರು ಕಳ್ಳರು ಅರೆಸ್ಟ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ತಾವೇ ಈ ರೀತಿಯಾಗಿ ಬಸ್ಸಲ್ಲಿ ಹೋಗಿ ನಾವು ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಒಂದು ಜೋಡಿ ಕೊಲೆಯನ್ನು ಮಾಡಿ ತಪ್ಪಿಸ್ಕೊಂಡು ಅಲ್ಲಿಂದ ಬಂದಿದ್ವಿ ಅಂತ ಹೇಳಿ ಕಳ್ಳತನದ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದವರು ಅವರು ತಾವಾಗೇ ಬಾಯನ್ನು ಬಿಟ್ಟಿದ್ರು. ಆದರೆ ಅದಕ್ಕೆ ಸ್ಪಷ್ಟವಾದಂಥ ಮಾಹಿತಿ ಕುಟುಂಬದವರಿಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ಕೋರ್ಟ್ನಲ್ಲಿ ಅದನ್ನು ಕೇಸ್ ನಡೆಸಿ ಇದನ್ನು ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ ಕುಟುಂಬಸ್ಥರು. ಹಾಗಾದರೆ ಕಳೆದ ತಿಂಗಳು SIT ಫಾರ್ಮ್ ಆಗುತ್ತೆ. SIT ಫಾರ್ಮ್ ಆಗಿ ನೂರಾರು ಶವಗಳನ್ನು ಹೂತಿಟ್ಟ ವಿಚಾರವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅದನ್ನು ತನಿಖೆ ನಡೆಸೋದಕ್ಕೆ ಅಂತ ಮುಂದಾಗ್ತಾರೆ. ಈಗ ತನಿಖೆಯನ್ನು ನಡೆಸ್ತಾ ಇರುವಂಥ SIT ತನಿಖಾ ತಂಡಕ್ಕೆ ಈಗ ಅವರು ಕಳೆದ ತಿಂಗಳು ಆಗಸ್ಟ್ನಲ್ಲಿ ಬಂದು ಈ ಒಂದು ಜೋಡಿ ಕೊಲೆಯನ್ನು ಕೂಡ ನೀವು ಇದನ್ನು ಸತ್ಯಾಂಶವನ್ನು ಹೊರತೆಗೆಯಬೇಕು ಅಂತೇಳಿ SITಗೆ ದೂರನ್ನು ಕೊಡೋದಕ್ಕೆ ಅಂತ ಬರ್ತಾರೆ. ಆದರೆ ಆ ಸಂದರ್ಭದಲ್ಲಿ SITಯ ಹಿರಿಯ ಅಧಿಕಾರಿಗಳು ಇದು ಕೋರ್ಟ್ನಲ್ಲಿ ಇರುವಂಥ ವಿಚಾರ, ನೀವು ಕೋರ್ಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರಿ ಉನ್ನತ ಮಟ್ಟದ ತನಿಖೆಗಾಗಿ, ಹಾಗಾಗಿ ಇದನ್ನು ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತೇಳಿ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಿದರು ಶ್ರೀಲಕ್ಷ್ಮಿ. ಹಾಗಾಗಿ ಹೈಕೋರ್ಟ್ನಲ್ಲಿ ಪಿಟಿಷನ್ಗಳ ಏನು ಅರ್ಜಿಯನ್ನು ಸಲ್ಲಿಸಿದ್ರು, ಕೇಸ್ ನಡೀತಾ ಇತ್ತು, ಅದನ್ನು ವಿಡ್ರಾ ಮಾಡಿಕೊಂಡು ವಾಪಸ್ ಅದರ ವಿಡ್ರಾ ಕಾಪಿ ಸಮೇತವಾಗಿ ಬಂದು ನಿನ್ನೆ ಅವರು SIT ಕಚೇರಿ ಒಳಗಡೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದಾರೆ, ಕಂಪ್ಲೇಂಟನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಇದನ್ನು ನಾವು ತನಿಖೆ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿ ಆ ಬಳಿಕ ನಿಮಗೆ ತಿಳಿಸ್ತೀವಿ, ಮುಂದಿನ ವಾರ ಬನ್ನಿ ಅಂತ ಹೇಳಿ ಈಗ ಮಾವುತನ ಕುಟುಂಬಸ್ಥರನ್ನು ಕಳಿಸಿಕೊಡುವಂಥ ಕೆಲಸವನ್ನು SIT ಮಾಡಿದೆ. ಆದರೆ ಸದ್ಯಕ್ಕೆ SIT ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ವಿಚಾರವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಈಗ ಮಾವುತ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅದನ್ನು ಸ್ವೀಕೃತವನ್ನು ಮಾಡಿಕೊಂಡು ತನಿಖೆಯನ್ನು ಮಾಡುತ್ತಾ ಅಥವಾ ಇಲ್ವಾ ಅನ್ನೋದು ಹಿರಿಯ ಅಧಿಕಾರಿಗಳು ಅದನ್ನು ನಿರ್ಧಾರವನ್ನು ಕೂಡ ಮಾಡಲಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಈಗ ಈ 12 ವರ್ಷಗಳ ಹಿಂದಿನ ಕೇಸು ಕೋರ್ಟಲ್ಲಿರೋದನ್ನು ತೆಗೆಸಿ SITಗೆ ಕೊಡ್ತಾ ಇರ್ತಕ್ಕಂಥದ್ದು. ನಾರಾಯಣ ಮತ್ತು ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರ್ತಕ್ಕಂಥ ಅಂದರೆ ಆನೆಯ ಮಾವುತ ಆತ. ಈ ಒಂದು ಕೇಸ್ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ. ನಾಗೇಂದ್ರ ಬಾಬು, ಈ ಆನೆ ಮಾವುತನ ಹತ್ಯೆ ಪ್ರಕರಣ ಮತ್ತು ಆತನ ಸಹೋದರಿಯ ಹತ್ಯೆ ಪ್ರಕರಣ ಇದೆಯಲ್ಲ, ಇದನ್ನು ಈಗ ಯಾಕೆ ಓಪನ್ ಮಾಡಲಾಗ್ತಾ ಇದೆ? ಇದರ ಪ್ರಾಮುಖ್ಯತೆ ಏನು? ಮತ್ತು ಧರ್ಮಸ್ಥಳದಲ್ಲಿ ಯಾವುದೇ ಕೇಸ್ ನಡೆದ್ರೂ ಅದನ್ನೀಗ ಓಪನ್ ಮಾಡಿ ತನಿಖೆ ಮಾಡಲಾಗುತ್ತಾ? ಏನು ಕತೆ ಅಂತ? ಶ್ರೀಲಕ್ಷ್ಮಿ ನೋಡಿ, ಡಬಲ್ ಮರ್ಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ರೀಓಪನ್ ಮಾಡಿಲ್ಲ. ಕೇವಲ ನಿನ್ನೆ SITಗೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಗಾಣಿಗ ಅವರು ನಾರಾಯಣ ಅವರ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಬಂದು ಅವರ ಮುಖೇನ ಕಂಪ್ಲೇಂಟನ್ನು ಕೊಡಿಸಿದ್ದಾರೆ SITಗೆ. ಬಹಳ ವರ್ಷಗಳ ಹಿಂದೆ ನಡೆದಂತಹ ತಮ್ಮ ತಂದೆ ತಾಯಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಈ ವಿಚಾರವಾಗಿ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಆ ಇಬ್ಬರು ಮಕ್ಕಳು ಕೂಡ ಸುದೀರ್ಘವಾಗಿ ಒಂದು ಕಂಪ್ಲೇಂಟನ್ನು ಬರೆದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನೋಡಿ, ಆನೆ ಮಾವುತ ಕೊಲೆ ಪ್ರಕರಣ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಧರ್ಮಸ್ಥಳದ ಸುತ್ತಮುತ್ತ. ಇಲ್ಲಿಯವರೆಗೂ ಕೂಡ ಆ ಒಂದು ಕೊಲೆಯನ್ನು ಮಾಡಿದ್ದು ಯಾರು ಅನ್ನೋದು ಸ್ಪಷ್ಟವಾಗಿ ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಆ ಒಂದು ಪ್ರಕರಣ ಏನು ದಾಖಲಾಗಿತ್ತು, ಆನೆ ಮಾವುತನ ಕೊಲೆ ಪ್ರಕರಣ, ಅದು ಸಿ ರಿಪೋರ್ಟ್ ಸಲ್ಲಿಕೆ ಆಗಿತ್ತು. ಹಾಗಾಗಿ ಅದನ್ನು ಮತ್ತೊಮ್ಮೆ ತನಿಖೆ ಮಾಡಬೇಕು ಅಂತ ಹೇಳಿ ಕುಟುಂಬಸ್ಥರು ಹೈಕೋರ್ಟ್ ಮೊರೆ ಹೋಗಿದ್ರು. ಇದರ ಜೊತೆಗೆ ಮೈಸೂರಿನ ಇಲ್ವಾಲದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾರೋ ಒಬ್ರು ಕಳ್ಳರು ಅರೆಸ್ಟ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ತಾವೇ ಈ ರೀತಿಯಾಗಿ ಬಸ್ಸಲ್ಲಿ ಹೋಗಿ ನಾವು ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಒಂದು ಜೋಡಿ ಕೊಲೆಯನ್ನು ಮಾಡಿ ತಪ್ಪಿಸ್ಕೊಂಡು ಅಲ್ಲಿಂದ ಬಂದಿದ್ವಿ ಅಂತ ಹೇಳಿ ಕಳ್ಳತನದ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದವರು ಅವರು ತಾವಾಗೇ ಬಾಯನ್ನು ಬಿಟ್ಟಿದ್ರು. ಆದರೆ ಅದಕ್ಕೆ ಸ್ಪಷ್ಟವಾದಂಥ ಮಾಹಿತಿ ಕುಟುಂಬದವರಿಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ಕೋರ್ಟ್ನಲ್ಲಿ ಅದನ್ನು ಕೇಸ್ ನಡೆಸಿ ಇದನ್ನು ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ ಕುಟುಂಬಸ್ಥರು. ಹಾಗಾದರೆ ಕಳೆದ ತಿಂಗಳು SIT ಫಾರ್ಮ್ ಆಗುತ್ತೆ. SIT ಫಾರ್ಮ್ ಆಗಿ ನೂರಾರು ಶವಗಳನ್ನು ಹೂತಿಟ್ಟ ವಿಚಾರವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅದನ್ನು ತನಿಖೆ ನಡೆಸೋದಕ್ಕೆ ಅಂತ ಮುಂದೆ ಹಾಕ್ತಾರೆ. ಈಗ ತನಿಖೆಯನ್ನು ನಡೆಸ್ತಾ ಇರುವಂಥ SIT ತನಿಖಾ ತಂಡಕ್ಕೆ ಈಗ ಅವರು ಕಳೆದ ತಿಂಗಳು ಆಗಸ್ಟ್ನಲ್ಲಿ ಬಂದು ಈ ಒಂದು ಜೋಡಿ ಕೊಲೆಯನ್ನು ಕೂಡ ನೀವು ಇದನ್ನು ಸತ್ಯಾಂಶವನ್ನು ಹೊರತೆಗೆಯಬೇಕು ಅಂತೇಳಿ SITಗೆ ದೂರನ್ನು ಕೊಡೋದಕ್ಕೆ ಅಂತ ಬರ್ತಾರೆ. ಆದರೆ ಆ ಸಂದರ್ಭದಲ್ಲಿ SITಯ ಹಿರಿಯ ಅಧಿಕಾರಿಗಳು ಇದು ಕೋರ್ಟ್ನಲ್ಲಿ ಇರುವಂಥ ವಿಚಾರ, ನೀವು ಕೋರ್ಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿದಿರಿ ಉನ್ನತ ಮಟ್ಟದ ತನಿಖೆಗಾಗಿ, ಹಾಗಾಗಿ ಇದನ್ನು ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತೇಳಿ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಿದರು ಶ್ರೀಲಕ್ಷ್ಮಿ. ಹಾಗಾಗಿ ಹೈಕೋರ್ಟ್ನಲ್ಲಿ ಪಿಟಿಷನ್ಗಳ ಏನು ಅರ್ಜಿಯನ್ನು ಸಲ್ಲಿಸಿದ್ರು, ಕೇಸ್ ನಡೀತಾ ಇತ್ತು, ಅದನ್ನು ವಿಡ್ರಾ ಮಾಡಿಕೊಂಡು ವಾಪಸ್ ಅದರ ವಿಡ್ರಾ ಕಾಪಿ ಸಮೇತವಾಗಿ ಬಂದು ನಿನ್ನೆ ಅವರು SIT ಕಚೇರಿ ಒಳಗಡೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದಾರೆ, ಕಂಪ್ಲೇಂಟನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಇದನ್ನು ನಾವು ತನಿಖೆ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿ ಆ ಬಳಿಕ ನಿಮಗೆ ತಿಳಿಸ್ತೀವಿ, ಮುಂದಿನ ವಾರ ಬನ್ನಿ ಅಂತ ಹೇಳಿ ಈಗ ಮಾವುತನ ಕುಟುಂಬಸ್ಥರನ್ನು ಕಳಿಸಿಕೊಡುವಂಥ ಕೆಲಸವನ್ನು SIT ಮಾಡಿದೆ. ಆದರೆ ಸದ್ಯಕ್ಕೆ SIT ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ವಿಚಾರವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಈಗ ಮಾವುತ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅದನ್ನು ಸ್ವೀಕೃತವನ್ನು ಮಾಡಿಕೊಂಡು ತನಿಖೆಯನ್ನು ಮಾಡುತ್ತಾ ಅಥವಾ ಇಲ್ವಾ ಅನ್ನೋದು ಹಿರಿಯ ಅಧಿಕಾರಿಗಳು ಅದನ್ನು ನಿರ್ಧಾರವನ್ನು ಕೂಡ ಮಾಡಲಿದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಈಗ ಈ 12 ವರ್ಷಗಳ ಹಿಂದಿನ ಕೇಸ್ ಕೋರ್ಟಲ್ಲಿರೋದನ್ನು ತೆಗೆಸಿ SITಗೆ ಕೊಡ್ತಾ ಇರ್ತಕ್ಕಂಥದ್ದು ನಾರಾಯಣ ಮತ್ತು ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರ್ತಕ್ಕಂಥ ಅಂದರೆ ಆನೆಯ ಮಾವುತ ಆತ. ಈ ಒಂದು ಕೇಸ್ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ. ನಾಗೇಂದ್ರ ಬಾಬು, ಈ ಆನೆ ಮಾವುತನ